ಅಂಗಜ ಜನಕಗೆ ಮಂಗಳ ಮಹಿಮಗೆ ಹಿಂಗದೆ ಲಕ್ಷ್ಮೀಗೆ ರಘುವೆವು ಹಿಂಗದೆ ಪ್ರೇಮದಾನಂದ ತೀರ್ಥರ ಪಾದಾಂಬುಜಕ್ಕೆ ರಘು ವಂದಿಸುವೆನು. ಗಂಗೆಯ ಜಡೆಯಲ್ಲಿ ಧರಿಸಿದ್ದ ದೇವಗೆ ದೇವನೇ ನಂದಿವಾಹನನೆ ಶಂಕರನೇ ಅಂಬಿಕಾದೇವಿಯ ಮರವಂದಿತನೆ ನಂಜುಂಡ ಪಾಲಿಸು ನಿಜಮತಿಯ ಶಿವಕಥೆಗಳ ಕೇಳಿ ಭವಬಂಧ ಹರಿಯುವುದು ಶಿವನ ಪ್ರಾರ್ಥನೆಯ ಮಾಡಿದರೆ ಮನದ ಇಷ್ಟವು ಬೇಕಾದ ವರಗಳ ಪರಮೇಶ್ವರನು ಕರುಣಿಸುವನು. ಒಂದು ದಿವಸ ಗಿರಿರಾಜ ಓಲಗದಿ ಆನಂದದಿಂದಲಿ ಕುಳ್ಳಿರಲು ಅಂದಿಗೆ ಕಿರುಗೆಜ್ಜೆ ಘಿಲ್ಲಿರುನ್ನುತ್ತಿರಲು ಬಾಲೆ ಬಂದಳಾಗಲೇ ಪಾರ್ವತಿಯು ಆವಣಿ ವಾಲಿಗೂ ಅಲಿಗಲಿಗಾಡುತ್ತ ಹೂವಿನ ಜಡೆ ನಲಿಯುತ್ತಲಿ ಆಭರಣವು ಘಂ ಘಲಿರೆನು ತಲಿ ಬಾಲೆ ಬಂದಳಾಗಲೇ ಪಾರ್ವತಿಯು ಬಂದ ಮಗಳ ಬಿಗಿದಪ್ಪಿ ಮುದ್ದಾಡುತ್ತ ಚಂದದಿ ತೊಡೆಯ ಮೇಲಿಟ್ಟು ಮುಂಗುರಳನ್ನು ವಾಸರಿಸುತ್ತ ಮೋಹದಿ ಚಂದದಿ ಗಿರಿರಾಜನಿದ್ದನು ಗಗನ ಮಾರ್ಗದಿ ವೀಣೆ ಸೊರಗೈಯುತ್ತ ಬಂದ ನಾರದನೋಲಗಕ್ಕೆ ಬಂದ ಮುನಿಗೆ ಷೋಡಶೋಪಚಾರವು ವಂದನೆಗಳ ಮಾಡುವರು. ವಂದಿಸಿ ಕರ ಮುಗಿಯುತ್ತಲಿ ಗಿರಿರಾಜ ಇಂದು ಕೃತಾರ್ಥನು ತಾನೆಂದ ಪುತ್ರಿಯು ಅತಿ ಜಾಣೆ ಕಡು ಚೆಲುವೆಯು ಮಕ್ಕಳೊಳಗೆ ಮಾಣಿಕ್ಯವು ತಕ್ಕ ವರನ ಕಾಣಿಸು ಸುರನರಾದಿಗಳಲ್ಲಿ ಪುತ್ರಿಗೆ ವರನ್ಯಾರೆಂದು ಮುನ್ನಿಮಳ ಹೋಲುವ ಸತಿಯರ ನಾ ಕಾಣಿ ನನ್ನ ಮಗಳ ಚೆಲುವಿಕೆಯ ಕನ್ನಿಕೆಯಾರಿಗೆ ಕೊಡಲೆಂದೆನು ತಲಿ ಬಣ್ಣಿಸಿದನು ಗಿರಿರಾಜ. ಹಿಂದೆ ದಕ್ಷಗೆ ಮಗಳಾಗಿ ಜನಿಸಿ ಪತಿ ನಿಂದ್ಯವನು ಕಿವಿಯಲ್ಲಿ ಕೇಳಿ ತಂದೆಯ ಮುಂದೆ ಶರೀರವ ಬಿಟ್ಟಳು ಬಂದಳು ನಿನ್ನರಮನೆಗೆ. ಎಷ್ಟು ಜನ್ಮದ ತಪಸ್ಸಿನ ಫಲದಿಂದ ಪಾರ್ವತಿ ಮಗಳಾಗಿ ನಿನಗೆ ಭೂತೇಶ ಶಿವ ಬಂದು ಅಳಿಯನಾಗುವ ಪುಣ್ಯರಾಶಿ ನಿನಗೆ ಸರಿಯುಂಟೆ. ಸಕಲ ಲೋಕೇಶನೇ ಅಳಿಯನಾಗುವನು ಸಕಲ ಲೋಕದ ತಾಯಿ ಮಗಳು ಪ್ರಕಟಿಸುವರೆ ನಿನ್ನ ಭಾಗ್ಯವ ಪುಣ್ಯವ ಸುಕೃತವನೇನ ಬಣ್ಣಿಸುವೆ. ಇಂತೆಂದುರಾಯದ ಕೊಂಡಾಡಿ ನಾರದ ಇಂದ್ರಲೋಕಕ್ಕೆ ಮುನಿ ಹೋದ. ಇಂದು ಮೌಳಿಯ ಮನದಲ್ಲಿ ಧ್ಯಾನಿಸುತ್ತ ಚಂದದಿ ಗಿರಿರಾಜನಿದ್ದ ಕೇಳುತ್ತ ಪಾರ್ವತಿ ಬಹಳ ಸಂತೋಷದಿ ತಾಯಿ ತಂದೆಗೆ ಅಭಿನಮಿಸಿ ಸೋಮಶೇಖರನನ್ನು ತಪದಿಂದ ಓಲಿಸುವೆ ಬೇಗ ಎನ್ನನು ಕಳುಹೆಂದು ತುಪ್ಪ ಅನ್ನವನುಂಡು ಪಟ್ಟೆ. ಮಂಚದಲ್ಲಿರುವ ಚಿಕ್ಕವಳಿಗೆ ತಪಸ್ಸುಂಟೆ ಬಾಲೆ ನಿನ್ನನು ಬಿಟ್ಟು ಇರುವುದು ನಾವ್ಹ್ಯಾಂಗೆ ಅರಣ್ಯದಲ್ಲಿ ಹೇಗಿರುವೆ ಮಗಳೇ. ನಿರ್ಮಲ ಮನದಲ್ಲಿ ಭಜಿಸಿದಲ್ಲದೆ ಶಿವ ಸುಮ್ಮನೆ ನಮಿಗೊಲಿಯುವನೆ. ನಿಮ್ಮ ಅನುಜ್ಞೆಯ ಮೇಲೆ ತಪವನ್ನು ಮಾಡುವೆ ಸೋಮಶೇಖರನ
ಮೆಚ್ಚಿಸುವೆ ಭಾವಭಕ್ತಿಯಿಂದ ಭಜಿಸಿದಲ್ಲದೆ ಶಿವಪ್ರೇಮದಿ ನಮಗೊಲಿಯುವನೇ. ಈಗ ನಿಮ್ಮನುಜ್ಞೆಯ ಮೇಲೆ ತಪವನ್ನು ಮಾಡಿ ನಾಗಭೂಷಣನ ಮೆಚ್ಚಿಸುವೆ. ಮಗಳ ಮಾತನು ಕೇಳಿ ತಲೆದೂಗಿ ಗಿರಿರಾಜ ನರರೂಪಿನ ನಾರಿಯಲ್ಲ ಇವಳು, ಹರನ ಶರೀರದ ಅರ್ಧಾಂಗಿ ಇವಳೆಂದು ಮಗಳ ತಪಕ್ಕೆ ಕಳುಹಿದನು. ಮಗಳಿಗೆ ಅಂಗರಕ್ಷೆ ಪರಿವಾರವು ವನದ ಸುತ್ತಲೂ ನಿಲ್ಲಿಸಿದನು. ನಡೆದಳು ಪಾರ್ವತಿ ವನಕ್ಕೆ ಸಂತೋಷದಿ, ಹರನ ಪಾದವ ಧ್ಯಾನಿಸುತ್ತ ಮಿಂದಳು. ನದಿಯಲ್ಲಿ ನಾರು ಸೀರೆಯನ್ನುಟ್ಟು ಅಂಗನೆ ಜಡೆಗಳ ಹೆಣೆದಳು. ಅಂಗನೆ ವಿಭೂತಿ ರುದ್ರಾಕ್ಷಿ ಆನಂದದಿಂದಲಿ ಧರಿಸಿದಳು. ಅಷ್ಟದಿಕ್ಕಿಗೆ ಕೈಯ ಮುಗಿದು ಪ್ರಾರ್ಥಿಸಿಕೊಂಡು ನಿಷ್ಠೆಯಂ ತಪವ ನಿಶ್ಚಯಿಸಿ ಮುಕ್ಕಣ್ಣ ಹರನ ಮೂರುತಿಯ ಧ್ಯಾನಿಸುತ್ತಲಿ ಮಿತ್ರೆತಾ ತಪಸ್ಸು ಮಾಡಿದಳು. ಬಂದನು ಒಬ್ಬ ರಾಕ್ಷಸ ಮಾಯ ರೂಪಿನಲ್ಲಿ, ಅಂಗನೆಯನು ಮಾತಾಡಿಸಿದನು. ಚೆಂದುಳ್ಳ ಹೆಣ್ಣೆ ನಿನ್ನ ಕೊಂಡ್ಹೋಗಿ ಎನ್ನ ಅಂಗನೆಯನು ಮಾಡಿಕೊಂಬೆ ಎಂದ ಸುರನ ಧ್ವನಿ ಕೇಳುತ್ತ ಪಾರ್ವತಿ ಕಂಗಳದೆರೆದು ನೋಡಿದಳು. ನಿಂದುಗ್ರ ದೃಷ್ಟಿಲಿ ನೋಡಲು ಅಸುರನು ಬೆಂದು ಹೋದನು. ಆ ಕ್ಷಣವೇ ನೋಡಲು ಅಸುರನು ಬೂದಿಯಾಗೋಗಲು ಪಾರ್ವತಿ ಮನದಲ್ಲಿ ಮರುಗಿದಳು. ಯಾರು ಬಂದರೂ ಗಂಡು ಹೆಣ್ಣಾಗಲಿ ಎಂದು ಬಾಲೆತಾ ಶಪಿಸಿ ನುಡಿದಳು. ಹರನೊಬ್ಬನಲ್ಲದೆ ಸುರನರಾದಿಗಳು ಮೃಗಕುಲ ಪಕ್ಷಿ ಜಾತಿಗಳು ವನಕ್ಕೆ ಬಂದರೆ ಗಂಡು ಹೆಣ್ಣಾಗಲಿ ಎಂದು ವನಿತೆಯೇತಾ ಶಪಿಸಿ ನುಡಿದಳು. ಇಂತೆಂದು ಶಾಪವ ಕೊಟ್ಟು ಕಂಗಳು ಮುಚ್ಚಿ ನಿಂದಳು. ತಪವ ನಿಷ್ಠೆಯಲಿ 6 ತಿಂಗಳು ತಪವನು ಮಾಡಲಿ ಪಾಲಲೋಚನನ ತಾನರಿತು. ಪಾರ್ವತಿ ತಪದಿಂ ಬಳಲಿದಳೆನ್ನುತ್ತಲಿ ಬೇಗದಿಂದಲಿ ಶಿವ ಬಂದ. ನಂದಿ ಸಕಲ ಪರಿವಾರವೆಲ್ಲವನು ಹಿಂದೆ ನಿಲ್ಲಿಸಿದನ ಕ್ಷಣದಲ್ಲಿ. ಬಂದನು ಶಿವನು ತಾನು ವಿಪ್ರವೇಶದಲ್ಲಿ ಅಂಗನೆಯನು ಮಾತಾಡಿಸಿದನು. ಬಂದದ್ದನರಿಯದೆ ಬಾಲೆ ಕಂಗಳು ಮುಚ್ಚಿ ನಿಂದಳು ತಪವ ನಿಷ್ಠೆಯಲಿ. ಅಂಗನೆ ಧ್ಯಾನಿಪ ಮೂರ್ತಿಯ ಸೆಳೆದನು. ಕಂಗಳು ತೆರೆದು ನೋಡಿದಳು. ನಾರಿ ನೀನ್ಯಾತಕ್ಕೆ ತಪವನ್ನು ಮಾಡುವೆ, ಯಾರ ಚಿಂತಿಸುವೆ ಚಿತ್ತದಲ್ಲಿ, ಏನು ಇಷ್ಟವು ಮನಸ್ಸಿನ ಬಯಕೆಗಳೆಂದು ಕೇಳಿದನ ವಿಪ್ರ ನಗುತ. ಚಂದ್ರಶೇಖರ ತನ್ನ ಪತಿಯಾಗಬೇಕೆಂದು ನಿಂದೆನು ತಪದ ನಿಷ್ಠೆಯಲಿ. ಸೋಮಶೇಖರ ತನ್ನ ಪತಿಯಾಗಬೇಕೆಂದು ಮಾಡಿದ ತಪದ ನಿಷ್ಠೆಯಲಿ. ಹುಚ್ಚು ಮರುಳು ಮಂಕು ಚಿಕ್ಕ ಬುದ್ಧಿಯು ನಿನಗೆ ಚಿತ್ತದ ಭ್ರಮೆ ಹಿಡಿಹುದೇ. ಮುಕ್ಕಣ್ಣ ಶಿವನ್ಯಾವ ಚೆಲುವನು ಎಂದು ಹೇಳಿ ಮಿತ್ರೆ ನೀನು ಬಯಸಿದೆಯೇ. ರೂಪಿಲ್ಲ ಗುಣವಿಲ್ಲ ಶೇಖರ ಮೊದಲಿಲ್ಲ, ಬೇಕೆಂಬೋ ಐಶ್ವರ್ಯವಿಲ್ಲ ಪಿನಾಕಿ. ಮದುವೆಯಾಗಿ ಏನುಂಡೆ ನೀನು ವನಿತೆ, ನಿನಗೆ ಗುಣವಿಲ್ಲ ಅರಿಯದವಳು ನೀನು. ಹರನು ಮುದುಕನು ನಿನಗೆಂತಾಗುವನು ನಗುವರು ಎಲ್ಲ. ತಪವನ್ನು ಮಾಡಿ ಮುದಿಯನ ಗೌರಿ ಪಡೆದಳೆಂದೆನುತ. ಹರನ ಬೇಕೆಂಬ ಹೆಣ್ಮಕ್ಕಳ ನಾ ಕಾಣೆ
ಮರುಳು ನೀನೊಬ್ಬಳ ನಾ ಕಂಡೆ ನಗುವರು ನಿನ್ನ ಸಂಗಾತಿಯರೆಲ್ಲರೂ ಬಿಡು ತಪವನು ಗುಣವಲ್ಲ ಗುಣವಲ್ಲ.